ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ RS ಅನ್ನು ಪಡೆಯಲು 2 ಓಮ್ಗಳ 4 ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ. ನಂತರ ಸಮಾನ ರೋಧ RP ಪಡೆಯಲು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ. ಹಾಗಾದರೆ RS/RP ಇವುಗಳ ಅನುಪಾತ ಎಷ್ಟು? ಇಲ್ಲಿ 2 ಓಮ್ ರೋಧವನ್ನು ಹೊಂದಿರತಕ್ಕಂತಹ 4 ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಲಾಗಿದೆ. ಸರಣಿಯಲ್ಲಿ ಜೋಡಿಸಿದಾಗ ಒಟ್ಟು ರೋಧವನ್ನು ಪಡೆಯಲು ನಾವು ಬಳಸತಕ್ಕಂತಹ ಸೂತ್ರ RS = R1 + R2 + R3 + R4. ಇಲ್ಲಿ RS ಪ್ರತಿಯೊಂದು ರೋಧಕಗಳ ರೋಧ 2 ಆಗಿರುವುದರಿಂದ ಅವುಗಳ ಒಟ್ಟು ಮೊತ್ತ 8 ಓಮ್ ಆಗುತ್ತೆ. ಅದೇ ರೋಧಕಗಳನ್ನು ನಾವು ಮತ್ತೆ ಸಮಾಂತರದಲ್ಲಿ ಅಳವಡಿಸಬೇಕು. ರೋಧಕಗಳನ್ನು ಸಮಾಂತರದಲ್ಲಿ ಅಳವಡಿಸಿದಾಗ ಒಟ್ಟು ರೋಧ ಕಂಡುಹಿಡಿಯಬೇಕಾದ್ರೆ ನಮಗೆ ಬಳಸ್ತಕ್ಕಂಥ ಸೂತ್ರ 1/RP = 1/R1 + 1/R2 + 1/R3 + 1/R4. ಸೊ ಇಲ್ಲಿ 1/RP = ಪ್ರತಿಯೊಂದು ರೋಧಕಗಳ ರೋಧ 2 ಆಗಿರುವುದರಿಂದ ಅದು 1/2 + 1/2 + 1/2 + 1/2 ಆಗುತ್ತೆ. ಸೊ 1/RP = 4/2 ಆಗುತ್ತೆ. ಸೊ 1/RP = 2. ಸೊ ಇಲ್ಲಿ 1/RP = 2 ಆಗಿದ್ದು RP = 1/2 ಆಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದರೆ RS/RPಗಳ ಅನುಪಾತ ಎಷ್ಟು ಅಂತ ಕೇಳಲಾಗಿದೆ. ಈಗ ನಮಗೆ ಬಂದಿರತಕ್ಕಂತಹ ಉತ್ತರಗಳು RS 8 ಓಮು, RP 1/2. ಸೊ ಇಲ್ಲಿ RS/RPಗಳ ಅನುಪಾತ, ಸೊ ಇಲ್ಲಿ ಬೆಲೆಗಳನ್ನು ನಮೂದಿಸಿದಾಗ RS ಬೆಲೆ 8 ಇದೆ, RP ಬೆಲೆ 1/2 ಇದೆ. ಸೊ RS/RP ಇದರ ಬೆಲೆ ಎಷ್ಟಾಗುತ್ತೆ ಅಂದರೆ 16/1, 16 ಅನುಪಾತ 1.